ಇದು ಮುರ್ದಾಬಾದ್ ಬಿರಿಯಾನಿ. ಇದಕ್ಕೇನಂದರೆ ಚಿಕನ್ ತೊಗೊಂಡು ಮೊಸರು ಮತ್ತು ಗರಂ ಮಸಾಲ ಪೌಡ್ರು, ಮೇಥಿ ಪೌಡ್ರು, ಉಪ್ಪು ಮತ್ತು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಮತ್ತು ಬಿರಿಯಾನಿ ಮಸಾಲ ಪೌಡ್ರು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕಿದ್ಮೇಲೆ ಇದನ್ನು ಈರುಳ್ಳಿಯಲ್ಲಿ ಫಸ್ಟ್ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಮಾಡಿಕೊಂಡು ಮ್ಯಾರಿನೇಟ್ಗೋಸ್ಕರ ಸ್ವಲ್ಪ ತೆಗೆದು ಮಾಡ್ಕೊಬೇಕು. ಈ ಥರ ತೆಗೆದು ಮಾಡ್ಕೊಂಡ್ಮೇಲೆ ಮತ್ತು ಚಿಕನು ಒಂದು 3ರಿಂದ 4 ನಿಮಿಷ ಬೇಯಕ್ಕೆ ಬಿಡಬೇಕು. ಇದನ್ನೆಲ್ಲ ಹಾಕಿ ಏನು ಮ್ಯಾರಿನೇಟ್ ಮಾಡಿದ್ರೆ ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಹಾಕಬೇಕು. ಸೊ ಹಾಕಿದ್ಮೇಲೆ ಒಂದು ಸತಿ ತೆಗ್ದು ಇದು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಇನ್ನೊಂದು 3ರಿಂದ 4 ನಿಮಿಷ ವೆಯ್ಟ್ ಮಾಡಬೇಕು. ಸೊ ಅರ್ಧ ಗಂಟೆ ಮುಂಚೆ ಬಾಸ್ಮತಿ ರೈಸು ಈ ಉದ್ದಕ್ಕೆ ಬರುತ್ತಲ್ಲ, ಈ ರೈಸ್ನ ಬಂದ್ಬಿಟ್ಟು ನೆನೆಸಿಡಬೇಕು ಒಂದು ಅರ್ಧ ಗಂಟೆ. ಮತ್ತು ಇದನ್ನೆಲ್ಲ ಹಾಕೋಕ್ಕೆ ಮುಂಚೆ ಬಿಸಿನೀರನ್ನು ನೀವು ಕಾಯಿಸಿ ಇಟ್ಟಿರಬೇಕು. ಎರಡನೇ ಸತಿ ಓಪನ್ ಮಾಡಿದಾಗ ಸ್ವಲ್ಪ ಪುದೀನನ ಚೆನ್ನಾಗಿ ಕಟ್ ಮಾಡಿ ಹಾಕಬೇಕು. ಪುದೀನ ಹಾಕಿದ್ಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರು, ಬಿರಿಯಾನಿ ಮಸಾಲ ಪೌಡ್ರು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಚಿಕನಲ್ಲಿ ಎಣ್ಣೆ ಬಿಡುತ್ತೆ, ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಯಾರೋ ರುಚಿಗೆ ತಕ್ಕಷ್ಟು ಉಪ್ಪು ಅಂದಾಗ ಅದು ಎಷ್ಟು ಅಂತ ಒಬ್ಬ ಕ್ವಶನ್ ಮಾಡಿದ್ದ. ಸೊ ಮಿಕ್ಸ್ ಮಾಡಿ ಮತ್ತೆ ಒಂದು 3 ನಿಮಿಷ ಬಿಡಿ. ಸೊ ನಿಂಬೆಹಣ್ಣು ಹಾಕ್ಕೊಬೇಕು. ಯಾಕಂದರೆ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿಡ್ತೀವಿ ಚಿಕನ್ನ. ಈಗ ಕರೆಕ್ಟಾಗಿ ಆ ಬೀಜ ಎಲ್ಲ ತೆಗೆದ್ಬಿಟ್ಟು ನಿಂಬೆಹಣ್ಣು ಮಾತ್ರ ರಸನ ಹಿಂಡ್ಕೊಡಿ. ಸೊ ಆಲ್ರೆಡಿ ಸ್ಮೆಲ್ ಘಮ ಘಮ ಅಂತ ಇದೆ. ಮತ್ತೆ ಕವರ್ ಮಾಡಿಬಿಡಿ. ಸೊ ಬಿಸಿನೀರು ಹಾಕ್ಕೊಬೇಕು. ಬಿಸಿನೀರು ಹಾಕಿ ಜಸ್ಟ್ ಸುಮ್ಮನೆ ಹಿಂಗೆ ಕಲಿಸ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಸಾಫ್ಟನ್ ಆಗಿದೆ ಆಲ್ರೆಡಿ. ಸೊ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಮತ್ತು ಸ್ವಲ್ಪ ಇದು ಕುದಿ ಬರೋವರೆಗೂ ಬಿಡಬೇಕು. ಸೊ ಫ್ಲೇಮ್ ಈಗ ಜಾಸ್ತಿ ಇಡಬೇಕು. ಸೊ ಇದು ಅತಿ ಆಯಿತು, ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ಬಿಡಬೇಕು. ಸೊ 3 ನಿಮಿಷ ಆದಮೇಲೆ ನೋಡಬೇಕು, ಲೈಟಾಗಿ ಕುದಿ ಬರ್ತಾಯಿದೆ. ಸೊ ಇನ್ನೂ ಜಾಸ್ತಿ ಕುದಿಬೇಕು. ಸೊ ಬಾಸ್ಮತಿ ರೈಸು ಹಾಕಿದ್ದೀನಿ ನೋಡಿ, ಈ ಥರ ಇರಬೇಕು ಉದ್ದಿದ್ದು ಬಾಸ್ಮತಿ ರೈಸು. ಹಾಕಿದ್ಮೇಲೆ ಒಂದು ಸತಿ ಕಲಿಸ್ಬಿಡಿ. ಮತ್ತು ಇದಕ್ಕೆ ಬೇಡದೇ ಇರೋದಂದರೆ ಅಜಿನೋಮೋಟೊ ಹಾಕ್ತಾರೆ ಟೇಸ್ಟ್ಗೋಸ್ಕರ, ಬಟ್ ಅದನ್ನು ನಾನು ರೆಫರ್ ಮಾಡಲ್ಲ. ಮತ್ತು ಕಲರ್ ಹಾಕ್ತಾರೆ, ಕಲರ್ನೂ ನಾನು ರೆಫರ್ ಮಾಡಲ್ಲ. ಇದೆಲ್ಲ ಹೋಟ್ಲಲ್ಲಿ ಮಾಡೋಂಥದ್ದು. ನ್ಯಾಚುರಲಾಗಿ ನಾವು ತಿನ್ಬೇಕಾದ್ರೆ ಮನೇಲಿ ಅಡುಗೆ ಹೆಂಗಿರಬೇಕು ನ್ಯಾಚುರಲ್ ಹಂಗೆ ತಿನ್ನಬೇಕು. ಮತ್ತು ನಿಮಗೆ ಕಲರ್ ಅನ್ನೋದು ಬೇಕಂತ ಏನಾದರೂ ಇತ್ತಂದರೆ ಸ್ಟಾರ್ಟಿಂಗಲ್ಲಿ ನಾನು ಏನು ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಇದು ಮಾಡಿಕೊಂಡೆ, ಫ್ರೈ ಮಾಡಿಕೊಂಡೆ, ಆವಾಗ ಖಾರದ ಪುಡಿ ಹಾಕ್ಕೊಳ್ಳಿ. ಸೊ ನ್ಯಾಚುರಲ್ ಕಲರ್ ಬರುತ್ತೆ ನಿಮಗೆ. ಇವಾಗ 3ರಿಂದ 4 ನಿಮಿಷ ಬಿಡಬೇಕು. ಸೊ ಈ ಗ್ಯಾಪಲ್ಲಿ ನಾನು ಪೇಂಟಿಂಗ್ ವರ್ಕು ಮಾಡ್ತಾಯಿದ್ದೀನಿ, ವಾಟರ್ ಪೇಂಟಿಂಗು ಟಿ ಶರ್ಟ್ ಮೇಲೆ. ಸೊ ಕಮಲ ಇದನ್ಬಿಟ್ಟು ಇದೇನು BJP ಪಕ್ಷದ ಅಂದ್ಕೊಂಬೇಡಿ, ನಾರ್ಮಲಾಗಿ ಇದನ್ನು ಬಿಡ್ತಾ ಇರೋದು. ಈ ಕಮಲ ಇಲ್ಲ ಅಂದ್ರೆ ಕರ್ಗಾಟನ್ನು ಬಿಡ್ಬೋದು. ಸೊ 3 ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ ನೋಡಿ, ಈ ಥರ ಇರಬೇಕು, ಇಷ್ಟಿಷ್ಟು ಉದ್ದ ಬರಬೇಕು ಅಕ್ಕಿ. ಸೊ ಫೈನಲ್ ಟಚಪ್ಗೆ ನಮ್ಮ ಈರುಳ್ಳಿ ರೆಡಿಯಾಗಿದೆ. ಇದು ಕಬಾಬ್ಗೆ ಹಾಕಿರೋ ಇಂಗ್ರೀಡಿಯೆಂಟ್ ಬರೀ ಖಾರದ ಪುಡಿ, ಉಪ್ಪು, ಅರಿಶಿನದ ಪುಡಿ ಚಿಟಿಕೆ ಮತ್ತು ಕರಿಬೇವು, ಇಷ್ಟೇ. ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲೈಟಾಗಿ ಲೆಮನ್ನು. ಸೊ ಕರೆಕ್ಟಾಗಿ 1 ನಿಮಿಷ ಆದಮೇಲೆ ಇದನ್ನು ಮಿಕ್ಸ್ ಮಾಡಿಬಿಡಿ. ಸೊ ಗ್ಯಾಸ್ ಬಂದ್ಬಿಟ್ಟು ನೋಡಿ, ಇದು ಹೈಯಲ್ಲಿತ್ತು, ಇವಾಗ 3ನೇ ಸತಿ ಚೆಕ್ ಮಾಡಿದಾಗ ಕಮ್ಮಿ ಮಾಡಬೇಕು, ಯಾಕಂದರೆ ನೀರು ಕಮ್ಮಿ ಆಗಿದೆ. ಸೊ
ಸೊ ಗ್ಯಾಸ್ ಲೆವೆಲ್ ಬಂದ್ಬಿಟ್ಟು ಮೀಡಿಯಮ್ ಸ್ಲಿಮ್ಮು ಇಷ್ಟಲ್ಲಿ ಇಡಬೇಕು. ಮತ್ತು ನಿಮಗೆ ದಮ್ ಹೆಂಗೆ ಕೊಡಬೇಕಂದ್ರೆ ನಾರ್ಮಲಾಗಿ ಹಿಂಗೆ ಕವರ್ ಮಾಡಿ ಇಡ್ಬೋದು ಮನೇಲಿ, ಇಲ್ಲ ಇದ್ರ ಮೇಲೆ ಏನಾದರೂ ವೆಯ್ಟು ಇಡ್ಬೋದು, ಇಲ್ಲ ಸುತ್ತಲೂ ಹಸಿ ಹಿಟ್ಟನ್ನ ರೋಲ್ ಮಾಡಿಬಿಟ್ಟು ಚಪಾತಿ ಹಿಟ್ಟನ್ನ ಇದನ್ನು ಕವರ್ ಮಾಡಿಟ್ರೆ ಅದನ್ನು ದಮ್ ಹಿಡಿಯುತ್ತೆ, ಒಂಚೂರು ಗಾಳಿ ಹೋಗ್ದಿರಂಗೆ. ಡಿಪೆಂಡ್ ಅಪಾನ್ ನಿಮ್ಗೆ ಹೆಂಗೆ ಯೂಸೇಜು ಮತ್ತು ಯಾವ ಥರ ದಮ್ ಬೇಕು ಅನ್ನೋದು ನೀವು ಮಾಡ್ಕೊಬೋದು. ನಾನು ಹೇಳಿದ್ದಿಲ್ಲ. ಸೊ ಪುದೀನ ರೆಡಿ ಆಗ್ತದೆ ನಾಳೆಗೆ ಚಟ್ನಿಗೆ. ಸೊ ಗೋಲ್ಡ್ ಮಿಕ್ಸ್ ಮಾಡ್ಕೊಂಡು ಇವಾಗ ಕಮಲಕ್ಕೆ ಲೈಟ್ ಡಾಟ್ಸ್ ಕೊಟ್ಟು ಟಚಪ್ ಕೊಟ್ಟು ಫಿನಿಶ್ ಮಾಡ್ತಾಯಿದ್ದೀನಿ. ಸೊ ನೀರೆಲ್ಲ ಇನ್ನೂ ಸ್ವಲ್ಪ ಇದೆ. ಸೊ ನೀರು ಲೆವೆಲ್ ಚೆಕ್ ಮಾಡೋಕ್ಕೆ ನೀವು ಹಿಂಗಿಟ್ಟು ನೋಡ್ಕೊಳ್ಳಿ ನೀರು ಎಷ್ಟಿದೆ ಅಂದ್ಬಿಟ್ಟು, ಕಾಣಿಸತ್ತಲ್ಲ. ಸೊ ಇದು ಫುಲ್ ಇದಾಗಬೇಕು, ಕಮ್ಮಿ ಆಗಬೇಕು. ಸೊ ಇವಾಗ ನೀರು ಕಮ್ಮಿ ಆಗಿದೆ, ಒಂದು ಸತಿ ಮಿಕ್ಸ್ ಮಾಡಿ ಇವಾಗ ದಮ್ಮಿಗಿಡಿ. ಸೊ ಸೆಂಟ್ರಲ್ಲಿ ಬೇಕಾದ್ರೆ ನೀವು ಆಯಿಲ್ ಸ್ವಲ್ಪ ಬಿಡ್ಬೋದು. ಇವಾಗ ದಮ್ಗೋಸ್ಕರ ಹೆಂಚಿಡ್ತಾ ಇದ್ದೀನಿ. ಸೊ ದಮ್ಮಿಗೆ ಹೆಂಚಿಟ್ಟಾದಮೇಲೆ ರೈಸ್ ಈ ಥರ ಬಂದಮೇಲೆ ತುಪ್ಪ ಹಾಕಬೇಕು. ಸೊ ತುಪ್ಪನ ಹಿಂಗೆ ಹಾಕ್ಕೊಂಡ್ರೆ ನಿಮಗೆ ಫ್ಲೇವರ್ ಕೊಡುತ್ತೆ. ಟಚಪ್ಗೆ ನಾನು ಆವಾಗಲೇ ಫ್ರೈ ಮಾಡಿಟ್ಟಿದ್ನಲ್ಲ ಈರುಳ್ಳಿದು, ಅದು ಫೈನಲ್ ಟಚಪ್. ಸೊ ಗೋಡಂಬಿ, ದ್ರಾಕ್ಷಿ ಇದನ್ನು ಹಾಕೊಬೋದು, ಹುರಿದಿರೋದು. ಸೊ ಇವಾಗ ದಮ್ಗಿಟ್ಟಿದ್ದೀನಿ. ಸೊ ವೆಯ್ಟಿಗೆ ನೀವೇನು ಹಸಿ ಹಿಟ್ಟು ಪ್ಯಾಕಿಂಗ್ ಕೊಡದೆ ಬಿಟ್ರಂದರೆ ವೆಯ್ಟಿಗೆ ಏನಾದರೂ ಈ ಥರ ನೀರು ತುಂಬಿಸಿ ಇಡ್ಬೋದು. ಯಾವಾಗೂ ದಮ್ಗೆ ಮೀಡಿಯಮ್ ಫ್ಲೇಮ್ ಇರಬೇಕು. ಸೊ ನಮ್ಮ ಮುರ್ದಾಬಾದ್ ಬಿರಿಯಾನಿ ಫೈನಲ್ ಆಗಿ ರೆಡಿಯಾಗಿದೆ. ಸೊ ತೆಗೆದಿಟ್ಟು ಒಂದು 5 ನಿಮಿಷ ಆದಮೇಲೆ ಸರ್ವ್ ಮಾಡೋಣ.